Hey everyone, it's me Sahana Sangam. Welcome back to my YouTube channel. So today we are going to discuss the difference between atoms and molecules. Atoms. Atoms are the smallest unit of any matter. ಯಾವುದೇ ಒಂದು ನೀವು ಮ್ಯಾಟರ್ ತಗೊಳ್ಳಿ, ಆ ಮ್ಯಾಟರ್ಲಿ ದ ಸ್ಮಾಲೆಸ್ಟ್ ಯೂನಿಟ್ ಆರ್ ಮೈನ್ಯೂಟ್ ಯೂನಿಟ್ ಅನ್ನು ನಾವು ಆಟಮ್ಸ್ ಅಂತ ಕರಿತೀವಿ. ಮ್ಯಾಟರ್ ಇಸ್ ಎವ್ರಿಥಿಂಗ್ ಅರೌಂಡ್ ಅಸ್ ಇಸ್ ಅ ಮ್ಯಾಟರ್. ನಮ್ಮ ಸುತ್ತಮುತ್ತ ಏನೇನ್ ಪ್ರೆಸೆಂಟ್ ಇದೆ ಅಥವಾ ಯೂನಿವರ್ಸ್ ಅಲ್ಲಿ ಏನೇನ್ ಪ್ರೆಸೆಂಟ್ ಇದೆ ಅದೆಲ್ಲ ಮ್ಯಾಟರ್ ಆಗುತ್ತೆ. ಆ ಮ್ಯಾಟರ್ ಅಲ್ಲಿ ಸ್ಮಾಲೆಸ್ಟ್ ಯೂನಿಟ್ ಅಥವಾ ಮೈನ್ಯೂಟ್ ಯೂನಿಟ್ ಅನ್ನ ನಾವು ಆಟಮ್ಸ್ ಅಂತ ಕರಿತೀವಿ. ಆಟಮ್ಸ್ ಕೆ ನಾಟ್ ಬಿ ಡಿವೈಡೆಡ್ ಫರ್ದರ್. ಆಟಮ್ಸ್ ಅನ್ನ ನಾವು ಫರ್ದರ್ ಆಗಿ ಡಿವೈಡ್ ಮಾಡೋದಕ್ಕೆ ಆಗಲ್ಲ. ಬಟ್ ಆಟಮ್ಸ್ ಅಲ್ಲಿ ಸಬಾಟಮಿಕ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇರುತ್ತೆ, ದಟ್ ಈಸ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್. ಆಟಮ್ಸ್ ಆರ್ ಡಿಫರೆಂಟ್ ಫ್ರಮ್ ಒನ್ ಅಂಡ್ ಅನದರ್ ಡ್ಯೂ ಟು ನಂಬರ್ ಆಫ್ ಪ್ರೋಟಾನ್ಸ್. ಆಟಮ್ಸ್ ಏನಾಗಿದೆ ಅಂತಂದ್ರೆ ಆಟಮ್ಸ್ ಡಿಫರೆಂಟ್ ಆಗಿರುತ್ತೆ. ವೈ? ಬಿಕಾಸ್ ದರ್ ಇಸ್ ಅ ಡಿಫರೆನ್ಸ್ ಇನ್ ದ ನಂಬರ್ ಆಫ್ ಪ್ರೋಟಾನ್ಸ್. ಟೇಕ್ ಫಾರ್ ಎಕ್ಸಾಂಪಲ್ ಸೋಡಿಯಂ ಅಂಡ್ ಕಾರ್ಬನ್. ಸೋಡಿಯಂ ಅಲ್ಲಿ 11 ಪ್ರೋಟಾನ್ಸ್ ಇದೆ, ಕಾರ್ಬನ್ ಅಲ್ಲಿ 6 ಪ್ರೋಟಾನ್ಸ್ ಇದೆ. ಸೋಡಿಯಂ ಡಿಫರೆಂಟ್, ಕಾರ್ಬನ್ ಡಿಫರೆಂಟ್. ವೈ? ಬಿಕಾಸ್ ದ ಪ್ರೋಟಾನ್ಸ್ ನಂಬರ್ ಏನಾಗಿದೆ, ಡಿಫರೆನ್ಸ್ ಆಗಿದೆ. ಇನ್ ದ ಸೇಮ್ ವೇ ಹೈಡ್ರೋಜನ್ ಅಂಡ್ ಕ್ಲೋರಿನ್ ತಗೊಳ್ಳಿ. ಹೈಡ್ರೋಜನ್ ಅಲ್ಲಿ 1 ಪ್ರೋಟಾನ್ ಇದೆ, ಕ್ಲೋರಿನ್ ಅಲ್ಲಿ 17 ಪ್ರೋಟಾನ್ಸ್ ಇದೆ. ಸೊ ಹೈಡ್ರೋಜನ್ ಬೇರೆ, ಕ್ಲೋರಿನ್ ಬೇರೆ. ದೀಸ್ ಟೂ ಆರ್ ದ ಡಿಫರೆಂಟ್ ಆಟಮ್ಸ್. ವೈ? ಬಿಕಾಸ್ ದರ್ ಇಸ್ ಅ ಡಿಫರೆನ್ಸ್ ಇನ್ ದ ನಂಬರ್ ಆಫ್ ಪ್ರೋಟಾನ್ಸ್. ಪ್ರೋಟಾನ್ಸ್ ನಂಬರ್ ಅಲ್ಲಿ ಏನಾಗಿದೆ, ಡಿಫರೆನ್ಸ್ ಇದೆ. ದಟ್ಸ್ ವೈ ಹೈಡ್ರೋಜನ್ ಆಟಮ್ ಬೇರೆ, ಕ್ಲೋರಿನ್ ಆಟಮ್ ಬೇರೆ, ಅಂಡ್ ಸೋಡಿಯಂ ಆಟಮ್ ಕೂಡ ಬೇರೆ, ಅಂಡ್ ಕಾರ್ಬನ್ ಆಟಮ್ ಕೂಡ ಬೇರೆ ಆಗಿದೆ. ಅರ್ಥ ಆಯ್ತಾ? ಆಟಮ್ಸ್ ಅಂದ್ರೆ ಏನಂತ ಇವಾಗ ನಿಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಈಸ್ ಮಾಲಿಕ್ಯೂಲ್ಸ್. When two or more atoms combine together chemically they form a molecule. When two or more ಅಂದ್ರೆ 2 ಅಥವಾ 2ಗಿನ ಜಾಸ್ತಿ ಆಟಮ್ಸ್ ಕೆಮಿಕಲಿ ಕಂಬೈನ್ ಆದ್ರೆ ನಿಮ್ಗೆ ಮಾಲಿಕ್ಯೂಲ್ ಸಿಗುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್ 34 ಇಸ್ ಅ ನಂಬರ್. 34 ಒಂದು ನಂಬರ್ ಆಗಿದೆ. ಈ 34 ಅಲ್ಲಿ 2 ಡಿಜಿಟ್ಸ್ ಪ್ರೆಸೆಂಟ್ ಇದೆ, ದಟ್ ಇಸ್ 3 and 4. ಈ ಡಿಜಿಟ್ಸ್ ಅನ್ನ ನೀವು ಆಟಮ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ 3 and 4 ಡಿಜಿಟ್ಸ್ ಕಂಬೈನ್ ಆಗಿ ನಿಮ್ಗೆ ಒಂದು ನಂಬರ್ ಫಾರ್ಮೇಶನ್ ಆಗಿದೆ, ದಟ್ ಇಸ್ 34 ಅಲ್ವಾ? ಇನ್ ದ ಸೇಮ್ ವೇ 3 and 4 ದೀಸ್ ಟೂ ಆರ್ ದ ಆಟಮ್ಸ್. ಈ ಆಟಮ್ಸ್ ಏನಾಗಿ ಕಂಬೈನ್ ಆಗಿ ಒಂದು ಮಾಲಿಕ್ಯೂಲ್ ಫಾರ್ಮೇಶನ್ ಆಗಿದೆ, ದಟ್ ಇಸ್ 34. ಈ ರೀತಿ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗ್ಲಿ ಅಂತ ನಾನು ಹೀಗೆ ಹೇಳಿದೆ. ಓಕೆನಾ? ನೆಕ್ಸ್ಟ್ ಪೆನ್ ಇಸ್ ಅ ವರ್ಡ್ ಅಲ್ವಾ? ಪೆನ್ ಇಸ್ ಅ ವರ್ಡ್. ಪೆನ್ ಅಲ್ಲಿ ಪಿ ಇದೆ, ಇ ಇದೆ, ಎನ್ ಇದೆ. ಈ 3 ಲೆಟರ್ಸ್ ಕಂಬೈನ್ ಆಗಿ ನಿಮ್ಗೆ ಒಂದು ವರ್ಡ್ ಫಾರ್ಮೇಶನ್ ಆಗಿದೆ, ದಟ್ ಇಸ್ ಅ ಪೆನ್. ಸೊ ಪಿ ಇ ಎನ್ ಅನ್ನ ನೀವು ಆಟಮ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಈ 3 ಆಟಮ್ಸ್ ಕಂಬೈನ್ ಆಗಿ ನಿಮ್ಗೆ ಒಂದು ಮಾಲಿಕ್ಯೂಲ್ ಫಾರ್ಮೇಶನ್ ಆಗಿದೆ, ದಟ್ ಇಸ್ ಅ ಪೆನ್. ಓಕೆನಾ? ಈ ರೀತಿ ಅಸ್ಯೂಮ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ವಾಟರ್ ಅಂದ್ರೆ H2O. H2O ಅಲ್ಲಿ ಎಷ್ಟು ಆಟಮ್ಸ್ ಇದೆ ಅಂತಂದ್ರೆ ಹೈಡ್ರೋಜನ್ ಆಟಮ್ಸ್ 2 ಆಟಮ್ಸ್ ಇದೆ, ಆಕ್ಸಿಜನ್ ಆಟಮ್ 1 ಆಟಮ್ ಇದೆ. 2 ಆಟಮ್ಸ್ ಆಫ್ ಹೈಡ್ರೋಜನ್, 1 ಆಟಮ್ ಆಫ್ ಆಕ್ಸಿಜನ್ ಕೆಮಿಕಲಿ ಕಂಬೈನ್ಡ್ ಟುಗೆದರ್ ಟು ಫಾರ್ಮ್ ಒನ್ ಮಾಲಿಕ್ಯೂಲ್ ಆಫ್ ವಾಟರ್. ಓಕೆನಾ? ವಾಟರ್ ಅನ್ನೋದು ಒಂದು ಮಾಲಿಕ್ಯೂಲು. ಈ ಮಾಲಿಕ್ಯೂಲ್ ಅಲ್ಲಿ 2 ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ, 1 ಆಟಮ್ ಆಫ್ ಆಕ್ಸಿಜನ್ ಇದೆ. ನಾನು ಡೆಫಿನೇಷನ್ ಅಲ್ಲಿ ಹೇಳಿದೆ 2 or more ಆಟಮ್ಸ್ ಇರಬೇಕು, ಕಂಬೈನ್ ಆಗಬೇಕು ಕೆಮಿಕಲಿ. ಓಕೆನಾ? ಕೆಮಿಕಲಿ ಕಂಬೈನ್ ಆಗಿದೆ, ಹೈಡ್ರೋಜನ್ 2 ಆಟಮ್ಸ್ ಇದೆ, ಆಕ್ಸಿಜನ್ 1 ಆಟಮ್ ಇದೆ. ಈ 3 ಆಟಮ್ಸ್ ಕಂಬೈನ್ ಆಗಿ ನಿಮಗೆ 1 ಮಾಲಿಕ್ಯೂಲ್ ಆಫ್ ವಾಟರ್ ಫಾರ್ಮೇಶನ್ ಆಗಿದೆ. ಸೇಮ್ ವೇ ಅಲ್ಲಿ ಅಮೋನಿಯಾ NH3 ಅಲ್ಲಿ 1 ಆಟಮ್ ಆಫ್ ನೈಟ್ರೋಜನ್ ಇದೆ, 3 ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ. ಸೊ ಈ 4 ಆಟಮ್ಸ್ ಕಂಬೈನ್ ಆಗಿ ನಿಮಗೆ 1 ಮಾಲಿಕ್ಯೂಲ್ ಆಫ್ ಅಮೋನಿಯಾ ಫಾರ್ಮೇಶನ್ ಆಗಿದೆ. NaCl, that is a sodium chloride. Sodium chloride ಅಲ್ಲಿ 1 atom of a sodium, 1 atom of chlorine. These 2 atoms combine together to form a 1 molecule of sodium chloride. Chemically ಈ 2 atoms combine ಆಗಿ 1 molecule of a sodium chloride ನಿಮಗೆ ಸಿಕ್ಕಿದೆ. In the same way ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ 1 atom of ಕಾರ್ಬನ್ ಇದೆ, 2 atoms of oxygen ಇದೆ. So 1 atom of carbon and 2 atoms of oxygen combine together chemically to form a 1 molecule of carbon dioxide gas. ಓಕೆನಾ? ಸೊ ನೆಕ್ಸ್ಟ್ ಈಸ್ ಆಕ್ಸಿಜನ್ ಅಲ್ಲಿ ಎಷ್ಟು ಆಟಮ್ಸ್ ಆಫ್ ಆಕ್ಸಿಜನ್ ಪ್ರೆಸೆಂಟ್ ಇದೆ, 2 ಆಟಮ್ಸ್ ಆಫ್ ಆಕ್ಸಿಜನ್ ಪ್ರೆಸೆಂಟ್ ಇದೆ. ಸೊ 2 ಆಟಮ್ಸ್ ಆಫ್ ಆಕ್ಸಿಜನ್ ಕೆಮಿಕಲ್ ಏನಾಗಿದೆ, ಕಂಬೈನ್ ಆಗಿ 1 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ. ಹೈಡ್ರೋಜನ್ ಗ್ಯಾಸ್ ಅಲ್ಲಿ 2 ಆಟಮ್ಸ್ ಆಫ್ ಹೈಡ್ರೋಜನ್ ಪ್ರೆಸೆಂಟ್ ಇದೆ. ಸೊ 2 ಆಟಮ್ಸ್ ಆಫ್ ಹೈಡ್ರೋಜನ್ ಕೆಮಿಕಲಿ ಕಂಬೈನ್ ಆಗಿ ನಿಮಗೆ 1 ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಗ್ಯಾಸ್ ಏನಾಗಿದೆ, ಫಾರ್ಮೇಶನ್ ಆಗಿದೆ. ಸೊ ಈಗ ನಿಮಗೆ ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್ ನಡುವೆ ಇರ್ತಕ್ಕಂಥ ಡಿಫರೆನ್ಸ್ ಗೊತ್ತಾಗಿದೆ. So that's it for today guys. If you find this video helpful, do like, share and subscribe to my channel. Thank you for watching.